ಇವತ್ತು ಬೆಳಗ್ಗೆ ಎದ್ದು ರೆಡಿಯಾಗಿ ಕಂಪ್ನಿ ಫೋನ್ ಮಾಡಿದ್ರೆ 3 ಗಂಟೆ ಮೇಲೆ ಇದೆ ಟ್ರಿಪ್ ಅಂದ್ರು. ಅದಕ್ಕೆ ನಮ್ಮ ಮ್ಯಾನೇಜರ್ 2 ವೀಲರ್ ತಗೊಂಡು ಪೆಟ್ರೋಲ್ ಪಂಪ್ ಬಂದು ಪೆಟ್ರೋಲ್ ಹಾಕಿಸಿದೆ. ಅಲ್ಲಿಂದ ಸ್ವಲ್ಪ ಹಾಸ್ಪಿಟಲ್ ಕೆಲಸ ಇತ್ತು ಅಂತ ಹಾಸ್ಪಿಟಲ್ ಹೋದೆ. ಹಾಸ್ಪಿಟಲ್ ಇಂದ ಬಂದು ಸ್ವಲ್ಪ ಬ್ಯಾಂಕ್ KYC ಮಾಡಬೇಕಾಗಿತ್ತು, ಅದಕ್ಕೆ ಬ್ಯಾಂಕ್ ಹೋದೆ. ಬ್ಯಾಂಕ್ ಹೋಗಿ ಬಂದ್ಮೇಲೆ ಊಟ ಮಾಡೋಣ ಅಂತ ಕುಂತ್ಕೊಂಡ್ರೆ ನೀರ್ ಇರ್ಲಿಲ್ಲ, ಅದಕ್ಕೆ ನೀರ್ ತಂದೆ. ನೀರ್ ತಗೊಂಡ್ಬಂದು ಊಟ ಮಾಡ್ಕೊಂಡು ಕುಂತಿದ್ದೆ. ಅಷ್ಟರಲ್ಲಿ ನಮ್ಮ ಓನರ್ ಕಾಲ್ ಮಾಡ್ಬಿಟ್ಟು ಗಾಡಿ ರಿವರ್ಸ್ ಹಾಕೊಂಡ್ರು. ಅದಕ್ಕೆ ಬೇಗ ಊಟ ಮಾಡ್ಕೊಂಡು ಗಾಡಿನ ರಿವರ್ಸ್ ಹಾಕೊಂಡೆ. ಅಲ್ಲಿಂದ ಗಾಡಿ ಲೋಡ್ ಮಾಡ್ಕೊಂಡು BL ಹತ್ರ ಹೋಗಿ ನಿಂತ್ಕೊಂಡೆ. ಯಾಕೆಂದ್ರೆ 12 ಕ್ಯಾನ್ ಸ್ಟಿಕ್ಕರ್ ಇರ್ಲಿಲ್ಲ, ಅದಕ್ಕೆ ಸ್ಟಿಕ್ಕರ್ ತರಕ್ಕೆ ಮತ್ತಿಗೆರೆ ಕೇಳಿಸಿದ್ರು ನಮ್ಮ ಕಂಪ್ನಿಯಿಂದ ಒಬ್ಬರನ್ನ. ಆ ಸ್ಟಿಕ್ಕರ್ ಬರೋವರೆಗೂ BL ಹತ್ರ ಕಾಯ್ಕೊಂಡ್ ಕುಂತಿದ್ದೆ. ಅಲ್ಲಿಂದ ಡೈರೆಕ್ಟ್ ಫಸ್ಟ್ ಪಾರ್ಟಿ ಹತ್ರ ಹೋದ್ವಿ. ಫಸ್ಟ್ ಪಾರ್ಟಿ ಹತ್ರ ಗಾಡಿ ರಿವರ್ಸ್ ಹಾಕೊಂಡೆ. ಅಲ್ಲೋಗ್ಬಿಟ್ಟು 12 ಕ್ಯಾನ್ ಸ್ಟಿಕ್ಕರ್ ಮೆತ್ತಬೇಕಾಗಿತ್ತಲ್ಲ, ಅದು ಮೆತ್ಕೊಂಡ್ ಕುತ್ಕೊಂಡ್ವಿ. ಅಲ್ಲಿಂದ ಸೆಕೆಂಡ್ ಪಾರ್ಟಿ ಹೋದ್ವಿ. ಸೆಕೆಂಡ್ ಪಾರ್ಟಿ ಹೋಗೋಷ್ಟರಲ್ಲಿ ಫುಲ್ 6:30 ಆಗಿತ್ತು. ಅಷ್ಟರಲ್ಲೇ 3ನೇ ಪಾರ್ಟಿ ಅವ್ರು ಫೋನ್ ಮಾಡಿದ್ರು. ಫೋನ್ ಮಾಡ್ಬಿಟ್ಟು 8 ಗಂಟೆ ಒಳಗಡೆ ಬರ್ಬೇಕು, ಇಲ್ಲಾಂದ್ರೆ 8 ಗಂಟೆ ಮೇಲೆ ಆದ್ರೆ ನಾವು ಕ್ಲೋಸ್ ಮಾಡ್ಕೊಂಡು ಹೋಗ್ತೀವಿ, ಅವಾಗ ನೀವು ರಿಟರ್ನ್ ಹೋಗ್ಬೇಕಾಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಸೆಕೆಂಡ್ ಪಾರ್ಟಿ ಹತ್ರ ಬೇಗ ಬೇಗ ಇಳಿದ್ವಿ. ಬೇಗ ಇಳಿಸಿ ನಾವು ಹೋಗೋಷ್ಟರಲ್ಲಿ ಮಳೆ ಹಿಡ್ಕೊಂಡ್ಬಿಡ್ತು. ಹಂಗೋ ಹಿಂಗೋ 8 ಗಂಟೆ ಒಳಗಡೆ ನುಗ್ಗಿಸ್ಕೊಂಡ್ ಬಂದೆ ಗಾಡಿನ. ಬಟ್ ಈ ಗಲ್ಲಿಲ್ ನೋಡಿ, ಈ ಗಲ್ಲಿಲ್ ನಮ್ ಗಾಡಿ ನುಗ್ಗೋದು ತುಂಬಾ ಕಷ್ಟ. ಹಂಗೋ ಹಿಂಗೋ ಮಾಡಿ ಆ ಗಲ್ಲಿಲ್ ಹೋಗಿ ಗಾಡಿನ ಅನ್ಲೋಡ್ ಮಾಡ್ಕೊಂಡು ಮನೆ ಕಡೆ ಬಂದ್ವಿ. ಇದೇ ತರ ಡೈಲಿ ವಿಡಿಯೋ ಮಾಡ್ತಾ ಇರ್ತೀನಿ, ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ.